ಹಾಯ್ ಹಲೋ ನಮಸ್ತೆ. ಉಜ್ವಲ ಭವಿಷ್ಯದ ನಿರೀಕ್ಷೆಯ ಪಥದಲ್ಲಿರುವ ನನ್ನೆಲ್ಲ ಸ್ಪರ್ಧಾರ್ಥಿಗಳೇ, ಈ ತರಗತಿಯಲ್ಲಿ ನಾವು ಮನುಕುಲದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಕ್ಕಿಗಾಗಿ ಧ್ವನಿ ಎತ್ತಬಹುದಾದಂತಹ ಮನುಕುಲದ ಮಹಾಮನಿಯ ಬಗ್ಗೆ ಅಷ್ಟೇ ಅಲ್ಲದೆ ಶಾಂತಿ ಮತ್ತು ಭದ್ರತೆಯನ್ನೇ ತನ್ನ ಮೂಲ ಮಂತ್ರವನ್ನಾಗಿಸಿಕೊಂಡಂತಹ ಜಾಗತಿಕ ಕುಟುಂಬದ ಬಗ್ಗೆ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಇದರ ಹಿನ್ನೆಲೆಯ ಮುಖಾಂತರ ಮುಂದೆ ಸಾಗೋಣ. ಸುಮಾರು 1914ರ ಸಮಯ, ತತ್ಕ್ಷಣ ಕಾರಣ ಆಗಿರ್ಬೋದು, ವಸಾಹತುಗಳ ಸ್ಥಾಪನೆಯ ಪೈಪೋಟಿ ಆಗಿರ್ಬೋದು, ಅದೇ ರೀತಿಯಾಗಿ ರಾಜಕುಮಾರನ ಹತ್ಯೆಯಂತಹ ಅನೇಕ ಕಾರಣಗಳಿಂದಾಗಿ ಮೊದಲನೇ ಮಹಾಯುದ್ಧ ಅನ್ನೋದು ಆರಂಭ ಆಗುತ್ತೆ. ಯಾವಾಗ? 1914ರಲ್ಲಿ. ಈ 1914ರಲ್ಲಿ ಆರಂಭ ಆದಂತಹ ಯುದ್ಧ 1918ರಲ್ಲಿ ವರ್ಸಲ್ಸ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. 1914ರಲ್ಲಿ ಆರಂಭವಾಗಿದ್ದು 1918ರಲ್ಲಿ ವರ್ಸಲ್ಸ್ ಒಪ್ಪಂದದ ಮೂಲಕ ಈ ಯುದ್ಧ ಅನ್ನೋದು ಕೊನೆಗೊಳ್ಳುತ್ತೆ. ಈ ಯುದ್ಧ ಎಷ್ಟು ಭಯಾನಕವಾಗಿತ್ತು ಅಂದರೆ ಇಡೀ ಜಗತ್ತನ್ನೇ ನಡುಗಿಸಿಬಿಟ್ಟಿತ್ತು. ಇಂಥ ಯುದ್ಧ ಹಿಂದೆಂದೂ ಜಗತ್ತು ಕಂಡಿರಲಿಲ್ಲ. ಜಗತ್ತಿನ ಆರ್ಥಿಕತೆ ಅನ್ನೋದು ತಲೆ ಕೆಳಗಾಗಿ ಬಿಟ್ಟಿತ್ತು. ಸುಮಾರು 2 ಕೋಟಿಗಿಂತ ಅಧಿಕ ಜನರು ಈ ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಕರಾಳ ನೆರಳು ಅನ್ನೋದು ಇಡೀ ಜಗತ್ತನ್ನೇ ಆವರಿಸಿಬಿಟ್ಟಿತ್ತು. ಅಷ್ಟು ಭಯಾನಕವಾಗಿತ್ತು ಈ ಯುದ್ಧ. ಇದನ್ನೆಲ್ಲ ಮನಗೊಂಡು ಆಗಿನ ಅಮೇರಿಕಾದ ಅಧ್ಯಕ್ಷನಾದಂತಹ ವುಡ್ರೋ ವಿಲ್ಸನ್ ಅನ್ನುವಂಥ ವ್ಯಕ್ತಿ ಯಾರು? ವುಡ್ರೋ ವಿಲ್ಸನ್ ಅನ್ನುವಂಥ ವ್ಯಕ್ತಿಯು 1920 ಜನವರಿ 10ರಂದು ರಾಷ್ಟ್ರಗಳ ಒಕ್ಕೂಟವನ್ನು ಸ್ಥಾಪನೆ ಮಾಡ್ತಾನೆ. ಅದನ್ನು ಇಂಗ್ಲಿಷ್ನಲ್ಲಿ ಲೀಗ್ ಆಫ್ ನೇಷನ್ಸ್ ಅಂತ ಕರಿತೇವೆ. ಏನಂತ ಕರಿತೀವಿ? ಲೀಗ್ ಆಫ್ ನೇಷನ್ಸ್ ಅಂತ ಕರಿತೀವಿ. ಅಂದರೆ ಕನ್ನಡದಲ್ಲಿ ರಾಷ್ಟ್ರಗಳ ಒಕ್ಕೂಟ ಅಂತ. ಯಾವಾಗ? 1920 ಜನವರಿ 10ರಂದು ವುಡ್ರೋ ವಿಲ್ಸನ್ ಅನ್ನುವಂಥ ವ್ಯಕ್ತಿ ಅಮೇರಿಕಾದ ಅಧ್ಯಕ್ಷ. ಯಾವುದಕ್ಕಾಗಿ ಅಂದರೆ ಇಂಥ ಯುದ್ಧ ಮುಂದೆಂದು ನಡೀಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡಿರ್ತಾನಂದ್ರೆ ರಾಷ್ಟ್ರಗಳ ಒಕ್ಕೂಟ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಲೀಗ್ ಆಫ್ ನೇಷನ್ಸ್ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಇದು ಅಷ್ಟೊಂದು ಬಲಿಷ್ಠವಾಗಿರಲಿಲ್ಲ, ಅಷ್ಟೊಂದು ಶಕ್ತಿಶಾಲಿಯಾಗಿರಲಿಲ್ಲ. ಈ ಲೀಗ್ ಆಫ್ ನೇಷನ್ಸ್ನ ಮಾತನ್ನು ಜರ್ಮನಿ ಆಗಲಿ ಜಪಾನ್ ಆಗಲಿ ಕೇಳ್ತಾ ಇರಲಿಲ್ಲ. ಯಾಕೆ ಕೇಳ್ತಾ ಇರಲಿಲ್ಲ ಅಂದರೆ ವರ್ಚಲ್ಸ್ ಒಪ್ಪಂದದಲ್ಲಿ ಹಾಕಿರುವಂತಹ ನಿಯಮಗಳು ಮತ್ತು ಅಲ್ಲಿ ಹೇರಲಾಗಿರುವಂತಹ ನಿಬಂಧನೆಗಳಾಗಿರ್ಬೋದು, ಅದರಲ್ಲಿ ಅಲ್ಲಿ ಆದಂತಹ ಅವಮಾನಗಳಾಗಿರ್ಬೋದು, ಅವುಗಳ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದಾಗಿ ಈ ಲೀಗ್ ಆಫ್ ನೇಷನ್ಸ್ನ ಮಾತನ್ನು ಜರ್ಮನಿ ಆಗಲಿ ಅಥವಾ ಜಪಾನ್ ಆಗಲಿ ಕೇಳ್ತಾ ಇರಲಿಲ್ಲ. ಇನ್ನು ತದನಂತರವಾಗಿ ದುರ್ದೈವವೆಂಬುವಂತೆ ನೋಡ್ತಾ ಇದ್ದಂತೆ 2ನೇ ಮಹಾಯುದ್ಧ ಅನ್ನೋದು ಆರಂಭ ಆಗಿಬಿಡುತ್ತೆ. 1ನೇ ಮಹಾಯುದ್ಧ ಅನ್ನೋದು ಕರಾಳ ನೆರಳು ಆದರೆ ಲೀಗ್ ಆಫ್ ನೇಷನ್ನ ಸ್ಥಾಪನೆ ಅನ್ನೋದು ವಿಫಲ ಪ್ರಯತ್ನ ಅಂತಲೇ ಹೇಳ್ಬೋದು. ಹೀಗೆ ನೋಡ್ತಾ ಇದ್ದಂತೆ ಯಾವಾಗ 2ನೇ ಮಹಾಯುದ್ಧ ಅನ್ನೋದು ಆರಂಭ ಆಯಿತು 1938ರಲ್ಲಿ. ಈ 1ನೇ ಮಹಾಯುದ್ಧಕ್ಕಿಂತ 2ನೇ ಮಹಾಯುದ್ಧ ಅತ್ಯಂತ ಭೀಕರವಾಗಿತ್ತು. ಈ 2ನೇ ಮಹಾಯುದ್ಧದಲ್ಲಿ ಸುಮಾರು 9 ಕೋಟಿಗಿಂತ ಅಧಿಕ ಜನರು ಪ್ರಾಣವನ್ನು ಕಳ್ಕೊಳ್ತಾರೆ. ಇಲ್ಲಿ ಜನಜೀವನದ ಒಂದು ಶಾಂತಿ ಅನ್ನೋದೇ ಇರಲಿಲ್ಲ. ಅತ್ಯಂತ ಭಯಾನಕವಾದಂಥ ಸನ್ನಿವೇಶ ಅನ್ನೋದು ನಿರ್ಮಾಣ ಆಗಿಬಿಟ್ಟಿತ್ತು. ಎಲ್ಲಿ ಹೋದರೂ ಎಲ್ಲಿ ಬಾಂಬ್ ಬೀಳುತ್ತಾವೋ, ಎಲ್ಲೂ ಬಂದೂಕಿನ ಗುಂಡು ಎದೆಗೆ ತಲುಪ್ತಾವೋ ಅನ್ನುವಂಥ ಸ್ಥಿತಿ ಅನ್ನೋದು ನಿರ್ಮಾಣ ಆಗಿಬಿಟ್ಟಿತ್ತು. 1ನೇ ಮಹಾಯುದ್ಧಕ್ಕಿಂತ 2ನೇ ಮಹಾಯುದ್ಧ ಅತ್ಯಂತ ಭೀಕರವಾಗಿತ್ತು. ಯಾವ ರೀತಿ ಭೀಕರವಾಗಿತ್ತು ಅನ್ನೋದಕ್ಕೆ ನಾವು ಓದುವಂಥ ಒಂದು ಸಂದರ್ಭದಲ್ಲಿ ಒಂದು ಹಾಡನ್ನು ಬರ್ಕೊಂಡಿದ್ದೆ. ಅದರ 1-2 ಲೈನ್ ಏನೋ ನೆನಪಿದ್ದಾವೆ, ಅವನ್ನ ಹೇಳ್ತೀನಿ ನೋಡ್ರಿ. ಅಂದರೆ ಭೀಕರತೆ ಯಾವ ರೀತಿಯಾಗಿ ಇತ್ತು ಅನ್ನೋದಕ್ಕೆ
ಜಗದ ಯುದ್ಧದಲ್ಲಿ ಜನರ ರಕ್ತ ಹೊಳೆಯಾಗಿ ಹರಿದಿತ್ತು. ಜಗದ ಯುದ್ಧದಲ್ಲಿ ಜನರ ರಕ್ತ ಹೊಳೆಯಾಗಿ ಹರಿದಿತ್ತು. ಬಂದೂಕು ಮತ್ತು ಬಾಂಬಿನಿಂದ ಜೀವ ಗಡಗಡ ನಡುಗಿತ್ತು. ಬಂದೂಕು ಮತ್ತು ಬಾಂಬಿನಿಂದ ಜೀವ ಗಡಗಡ ನಡುಗಿತ್ತು. ದ್ವೇಷದ ಅಡಿಯಲ್ಲಿ ಮಾನವೀಯತೆ ಮಣ್ಣಾಗಿ ಹೋಗಿತ್ತು. ದ್ವೇಷದ ಅಡಿಯಲ್ಲಿ ಮಾನವೀಯತೆ ಮಣ್ಣಾಗಿ ಹೋಗಿತ್ತು. ಕೋಟಿ 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 ಹೋದರು ಪ್ರಾಣ, ಇರಲಿಲ್ಲ ಇಲ್ಲಿ ಕರುಣೆ, ಇರಲಿಲ್ಲ ಇಲ್ಲಿ ಕರುಣೆ. ಅಂದರೆ ಯುದ್ಧದ ಭಯಾನಕತೆ ಅನ್ನೋದು ಯಾವ ರೀತಿಯಾಗಿತ್ತು, ಎಷ್ಟು ಕ್ರೂರವಾಗಿತ್ತು ಅನ್ನೋದನ್ನು ಈ ಹಾಡಿನ ಮೂಲಕ ನಾವು ನೋಡ್ಕೋಬೋದು. ಅಂದರೆ ಅಷ್ಟು ಭೀಕರತೆಯನ್ನು ಹೊಂದಿರುವಂತಹ ಒಂದು ಯುದ್ಧದ ಸಂದರ್ಭದಲ್ಲಿ ಈ ಯುದ್ಧ ಇದೇ ರೀತಿಯಾಗಿ ಮುಂದುವರೆದರೆ ಭೂಮಿ ಮೇಲೆ ಮಾನವ ಇರುವಿಕೆಯ ಕುರುಹು ಲಭಿಸಲ್ಲ. ಅಂದರೆ ಅಷ್ಟು ಭಯಾನಕವಾಗಿತ್ತು ಅಂತ. ಒಂದು ವೇಳೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂವೇ ಆಗಿದ್ದರೆ, ಅಂದರೆ 2ನೇ ಮಹಾಯುದ್ಧ, 3ನೇ ಮಹಾಯುದ್ಧ, 4ನೇ ಮಹಾಯುದ್ಧ ಅಂತ ಆದರೆ 4ನೇ ಮಹಾಯುದ್ಧದ ಸಂದರ್ಭದ ಹೊತ್ತಿಗೆ ಮನುಕುಲದ ಕುರುಹು ಭೂಮಿ ಮೇಲೆ ಇರುತ್ತಿತ್ತಲ್ಲ, ಅದರ ಒಂದು ಯಾವುದೇ ಸಾಕ್ಷ್ಯ ಕೂಡ ಇರ್ತಿರಲಿಲ್ಲ. ಅಷ್ಟು ವಿನಾಶವಾಗಿ ಹೋಗ್ತಿತ್ತು, ಅಷ್ಟು ಭಯಾನಕವಾಗಿತ್ತು. ಇಂತಹ ಸಂದರ್ಭದಲ್ಲಿ ಆಗಿನ ಅಮೇರಿಕಾದ ಅಧ್ಯಕ್ಷನಾದಂತಹ ಯಾರು ಅಂದರೆ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಮತ್ತು ಬ್ರಿಟನ್ನಿನ ಪ್ರಧಾನಿಯಾದಂತಹ ವಿನ್ಸ್ಟನ್, ಇವರೆರಡೂ ಮಂದಿ ಸೇರಿಕೊಂಡು 1941ರಲ್ಲಿ ಅಟ್ಲಾಂಟಿಕ್ ಸಾಗರದ ಹಡಗೊಂದರ ಮೇಲೆ ಗುಪ್ತವಾಗಿ ಭೇಟಿಯಾಗಿ ಈ ಒಂದು ಸಂದರ್ಭ ಅಂದರೆ ಈ ಒಂದು ವ್ಯವಸ್ಥೆಯ ವಿರುದ್ಧ ಯಾವ ರೀತಿಯಾಗಿ ನಾವು ಬಲಿಷ್ಠವಾದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು, ಜಗತ್ತು ಯಾವ ರೀತಿಯಾಗಿ ಶಾಂತಿಯಿಂದ ಇರಬೇಕು, ಎಲ್ಲ ವಿಷಯಗಳನ್ನು ಈ ಒಂದು ಅಟ್ಲಾಂಟಿಕ್ ಸಾಗರದ ಹಡಗೊಂದರ ಮೇಲೆ ಚರ್ಚೆ ಮಾಡಲಾಗುತ್ತೆ. ಇದನ್ನೇ ಅಟ್ಲಾಂಟಿಕ್ ಚಾರ್ಟರ್ ಅಂತ ಕೂಡ ಕರೀತಾರೆ. ಯಾರು ಅಮೇರಿಕದ ಅಧ್ಯಕ್ಷ? ಯಾರು ಅಮೇರಿಕಾದ ಅಧ್ಯಕ್ಷ ಯಾರು ಅಂದರೆ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಮತ್ತು ಬ್ರಿಟನ್ನಿನ ವಿನ್ಸ್ಟನ್ ಚರ್ಚಿಲ್. ಅರ್ಥಾತ್ ಇವರು ಅಟ್ಲಾಂಟಿಕ್ ಸಾಗರದ ಹಡಗೊಂದರ ಮೇಲೆ ಗುಪ್ತವಾಗಿ ಭೇಟಿಯಾಗಿ ಅಲ್ಲಿ ಯುದ್ಧದ ಮುಗಿದ ನಂತರ, ಈ ಯುದ್ಧ ಮುಗಿದ ನಂತರ ಜಗತ್ತು ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಏನು ಮಾಡ್ತಾರೋ ಚರ್ಚೆ ಮಾಡ್ತಾರೋ. ಅಂದರೆ ಇಂತಹ ಒಂದು ಸಂದರ್ಭ ಏನೋ ಇತ್ತಲ್ಲ, ಅಂದರೆ ಯುದ್ಧದ ಸಂದರ್ಭ, ಈ ವ್ಯವಸ್ಥೆಯ ವಿರುದ್ಧ ಯಾವ ರೀತಿಯಾಗಿ ನಾವು ಬಲಿಷ್ಠವಾದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಈ ಅಟ್ಲಾಂಟಿಕ್ ಸಾಗರದಲ್ಲಿ ಚರ್ಚೆ ಮಾಡಲಾಗುತ್ತೆ. ಇದನ್ನೇ ನಾವು ಅಟ್ಲಾಂಟಿಕ್ ಚಾರ್ಟರ್ ಅಂತ ಕೂಡ ಕರಿತೀವಿ. ಇದನ್ನು ಕೇಳ್ತಾರೆ, ಅಟ್ಲಾಂಟಿಕ್ ಚಾರ್ಟರ್ ಅಂದರೆ ಏನಂತ ಕೂಡ ಕೇಳ್ತಾರೆ. ಇದು ಕ್ವಶನ್ ಆಗಿದೆ, ನೆನಪಿನಲ್ಲಿ ಇಟ್ಕೊಳ್ರಿ. ಯಾವಾಗ 1941ರಲ್ಲಿ 1941ರಲ್ಲಿ ಏನು ಭೇಟಿಯಾಗಿ ಯಾವ ರೀತಿಯಾಗಿ ಇರಬೇಕು ಯುದ್ಧ ಮುಗಿದ ನಂತರ ಒಂದು ಬಲಿಷ್ಠವಾದಂತಹ ವ್ಯವಸ್ಥೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ತದನಂತರವಾಗಿ 1945ರಲ್ಲಿ ಯುದ್ಧ ಅನ್ನೋದೇನಾಗುತ್ತೆ ಕೊನೆಗೊಳ್ಳುತ್ತೆ. 2ನೇ ಮಹಾಯುದ್ಧ 1945ರಲ್ಲೇ ಏನಾಗುತ್ತೆ ಕೊನೆಗೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿಯೇ ಅಮೇರಿಕಾ ಅನ್ನೋದು ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಅಣುಬಾಂಬ್ ದಾಳಿಯನ್ನು ಮಾಡಿದ್ದು ಇದೇ ಸಂದರ್ಭದಲ್ಲಿ. ತದನಂತರವಾಗಿ ನೆಕ್ಸ್ಟ್ ಏನು ಬರುತ್ತೆ ಅಂತ ನೋಡ್ತಾ ಹೋದಾಗ, ಯಾವಾಗ 1945ರಲ್ಲಿ ಯುದ್ಧ ಅನ್ನೋದು ಕೊನೆಗೊಳ್ಳುತ್ತೋ ಆವಾಗ ಅದೇ 1945 ಜೂನ್ 25ರಂದು 1945 ಜೂನ್ 25ರಂದು ಎಲ್ಲಿ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 51 ರಾಷ್ಟ್ರದ ಸದಸ್ಯರು ಸೇರಿಕೊಂಡು ಒಂದು ಸಂಸ್ಥೆಗೆ ಸಹಿ ಹಾಕ್ತಾರೆ. ಸುಮಾರು
2 ತಿಂಗಳ ಕಾಲ ಸುದೀರ್ಘ ಚರ್ಚೆ ಮುಖಾಂತರವಾಗಿ 2 ತಿಂಗಳ ಕಾಲ ಸುದೀರ್ಘ ಚರ್ಚೆಯ ಮುಖಾಂತರವಾಗಿ ಒಂದು ಸಂಸ್ಥೆ ಅನ್ನೋದು ಏನಾಗುತ್ತೆ ಅಂದರೆ ಸ್ಥಾಪನೆ ಆಗುತ್ತೆ. ಯಾವಾಗ 1945 ಜೂನ್ 25ರಂದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಏನು ಮಾಡ್ತಾರೆ ಅಂದ್ರೆ 51 ರಾಷ್ಟ್ರದ ಸದಸ್ಯರು ಸೇರಿಕೊಂಡು ಒಂದು ಸಂಸ್ಥೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ, ಒಂದು ಸಂಸ್ಥೆಯ ನಿರ್ಮಾಣಕ್ಕೆ ಸಹಿ ಹಾಕ್ತಾರೆ. ಅದು ಯಾವ ಸಂಸ್ಥೆ ಅಂತ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ ಅಥವಾ ವಿಶ್ವ ಸಂಸ್ಥೆ ಅಂತ ಕೂಡ ಕರಿತೀವಿ. ಇದನ್ನು ಸಂಯುಕ್ತ ರಾಷ್ಟ್ರಗಳ ಸಂಘ ಅಂತಲೂ ಕೂಡ ಕರೀತಾರೆ. ಅರ್ಥ ಆಯಿತು? ಯಾವುದು? ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 51 ರಾಷ್ಟ್ರದ ಸದಸ್ಯರು ಸೇರಿಕೊಂಡು. ತದನಂತರವಾಗಿ ಈ ವಿಶ್ವಸಂಸ್ಥೆ ಅನ್ನೋದು ಸ್ಥಾಪನೆ ಆಗುತ್ತೆ. ಅದು ಯಾವಾಗ? 1945 ಅಕ್ಟೋಬರ್ 24. ಯಾವಾಗ? 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಅನ್ನೋದು ಅಂತಿಮವಾಗಿ ಏನಾಗುತ್ತೆ ಅಂದರೆ ಸ್ಥಾಪನೆ ಆಗುತ್ತೆ. ಅಂದ್ರೆ ತಿಳಿನೀಲಿ ಬಾವುಟದ ಅಡಿಯಲ್ಲಿ ಜಗವು ಒಂದಾಗಲಿ, ದ್ವೇಷ ಅಸೂಹೆ ದೂರ ದೂರ ಸರಿಯಲಿ, ಶಾಂತಿ ಮತ್ತು ಸೌಹಾರ್ದತೆ ಬದುಕಿನ ದಾರಿ ದೀಪವಾಗಲಿ ಅನ್ನುವಂತೆ ಈ ಒಂದು ವಿಶ್ವಸಂಸ್ಥೆ ಅನ್ನೋದು 1945 ಅಕ್ಟೋಬರ್ 24ರಂದು ಏನಾಗುತ್ತೆ ಅಂದರೆ ಸ್ಥಾಪನೆ ಆಗುತ್ತೆ. ಈಗ ನಮ್ಗೆ ಗೊತ್ತಾಯಿತು ನಾವೇನು ನೋಡ್ತಾ ಇದ್ದೇವೆ ಅನ್ನೋದು ನಮ್ಗೆ ಗೊತ್ತಾಯಿತು. ಅಂದರೆ ಇದಿಷ್ಟು ವಿಶ್ವಸಂಸ್ಥೆ ಅನ್ನೋದು ಸ್ಥಾಪನೆ ಆಗಲಿಕ್ಕೆ ಇರುವಂತಹ ಒಂದು ಹಂತಗಳು. ಅಂದರೆ ವಿಶ್ವಸಂಸ್ಥೆ ಯಾಕೆ ಬಂತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ವಿಶ್ವಸಂಸ್ಥೆ ಒಂದು ಸ್ಥಾಪನೆಗೆ ಕಾರಣಗಳು ನಾವೆಲ್ಲ ಇಷ್ಟೊತ್ತು ನೋಡಿದ್ವಿ. ಈಗ ವಿಶ್ವಸಂಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ಈಗ ಏನು ನೋಡ್ತಾ ಹೋಗೋಣ? ವಿಶ್ವಸಂಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ನಾವು ಮೊದಲು ಏನು ನೋಡಿದ್ವಿ? ವಿಶ್ವಸಂಸ್ಥೆ ಬರಲಿಕ್ಕೆ ಅದರ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದ್ವಿ. ವಿಶ್ವಸಂಸ್ಥೆಯ ಸ್ಥಾಪನೆಯ ಒಂದು ಹಿನ್ನೆಲೆಯನ್ನು ನೋಡಿದ್ವಿ. ಈಗ ವಿಶ್ವಸಂಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ನಾವು ಆಗಲೇ ಹೇಳ್ದಂಗೆ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಯಿತು. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕಲ್ಲಿದೆ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿದೆ ನ್ಯೂಯಾರ್ಕ್ನಲ್ಲಿ. ಇದರ ಒಂದು ಕೇಂದ್ರ ಕಚೇರಿ ಅನ್ನೋದು ಇದೆ. ತದನಂತರವಾಗಿ ಪ್ರಸ್ತುತವಾಗಿ 193 ಸದಸ್ಯರನ್ನು ಒಳಗೊಂಡಿದೆ. ಮೊದಲು ಎಷ್ಟಿತ್ತು? 51 ಸದಸ್ಯರನ್ನ ಒಳಗೊಂಡಿತ್ತು. ಈಗ 193 ಸದಸ್ಯರನ್ನು ಈ ವಿಶ್ವಸಂಸ್ಥೆ ಅನ್ನೋದು ಒಳಗೊಂಡಿದೆ. ತದನಂತರವಾಗಿ ಇದು 19 ಅಧ್ಯಾಯಗಳು ಮತ್ತು 111 ವಿಧಿಗಳನ್ನು ಒಳಗೊಂಡಿದೆ. ಅಂದರೆ ನಮ್ಮ ಭಾರತ ಸಂವಿಧಾನ ಹೇಗಿದೆಯಲ್ಲ ಆ ರೀತಿಯಾಗಿ ಇದು ಕೂಡ ಈ ವಿಶ್ವಸಂಸ್ಥೆಗೂ ಕೂಡ ಒಂದು ಸಂವಿಧಾನ ಅಂತದ್ದಿದೆ. ಅದು 19 ಅಧ್ಯಾಯಗಳು ಮತ್ತು 111 ವಿಧಿಗಳನ್ನು ಒಳಗೊಂಡಿದೆ. ಇದು ವಿಶ್ವಸಂಸ್ಥೆಯ ಸ್ವಲ್ಪ ಮಾಹಿತಿ. ಅಂದರೆ ಪ್ರತಿ ಸಾರಿನೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಕ್ವಶನ್ಸ್ಗೆ ಸಂಬಂಧಪಟ್ಟಂಗೆ ಸ್ಥಾಪನೆ ಕೇಳ್ತಾರೆ, ಅದರ ಕೇಂದ್ರ ಕಚೇರಿ ಕೇಳ್ತಾರೆ, ಪ್ರಸ್ತುತ ಎಷ್ಟು ಸದಸ್ಯತ್ವವನ್ನು ಹೊಂದಿದೆ ಅಂತ ಕೇಳ್ತಾರೆ. ತದನಂತರವಾಗಿ ಅದರ ಒಂದು ಅಧ್ಯಾಯಗಳು ಎಷ್ಟು ಮತ್ತು ಅದರ ವಿಧಿಗಳು ಎಷ್ಟು ಅನ್ನೋದು ಕೂಡ ಕೇಳ್ತಾರೆ. ಇನ್ನೊಂದು ಏನು ಕೇಳ್ತಾರೆ ಅಂದರೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಕಾರಣೀಭೂತರಾದಂಥ ವ್ಯಕ್ತಿಗಳನ್ನು ಕೇಳ್ತಾರೆ. ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣೀಭೂತರಾದಂಥ ವ್ಯಕ್ತಿಗಳು ಆಗಲೇ ಹೇಳಿದ್ನಲ್ಲ, ಇಲ್ಲೊಂದಲ್ಲಿ ಬರಿತೀನಿ. ಇಲ್ಲಿ ನೋಡ್ರಿ, ಯಾರು 3 ಮಂದಿ ಕಾರಣೀಭೂತರಾಕಾರೋ ಅಂದರೆ ಈ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣೀಭೂತರು ಅಂದರೆ ಒಂದು ಅಮೇರಿಕಾದ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತ,
ಇನ್ನೊಂದು ಬ್ರಿಟನ್ನಿನ ವಿನ್ಸ್ಟನ್ ಅಂತ, ಇನ್ನೊಂದು ರಷ್ಯಾದ ಜೋಸೆಫ್ ಸ್ಟಾಲಿನ್ ಅನ್ನೋರು. ಇವರು 3 ಮಂದಿ ಏನೋ ವಿಶ್ವಸಂಸ್ಥೆ ಸ್ಥಾಪನೆಗೆ ಕಾರಣೀಭೂತ ಆದಂಥ ವ್ಯಕ್ತಿಗಳು. ಇದಿಷ್ಟು ವಿಶ್ವಸಂಸ್ಥೆ. ಈಗ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಬರ್ತಾವೆ. ವಿಶ್ವಸಂಸ್ಥೆಯ ಪ್ರಮುಖ 6 ಅಂಗಸಂಸ್ಥೆಗಳು ಬರ್ತಾವೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅವನ್ನ ಒಂದು ಸೈಡ್ ಬರ್ಕೊಂತೇನೆ. ನೋಡಿ, ವಿಶ್ವಸಂಸ್ಥೆಯ ಪ್ರಮುಖ 6 ಅಂಗಸಂಸ್ಥೆಗಳು ಇವತ್ತು. ವಿಶ್ವಸಂಸ್ಥೆಯ ಪ್ರಮುಖ 6 ಅಂಗಸಂಸ್ಥೆಗಳು. ಈ 6 ಅಂಗಸಂಸ್ಥೆಗಳನ್ನು ಈ ವಿಶ್ವಸಂಸ್ಥೆ ಅನ್ನೋದು ಒಳಗೊಂಡಿದೆ. ಈ ವಿಶ್ವಸಂಸ್ಥೆಯ ಆ ಒಂದು ಮುಖ್ಯ ಉದ್ದೇಶ ಏನು ಅಂದರೆ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಈ ವಿಶ್ವಸಂಸ್ಥೆ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ನಾಗಲ್ಲೇ ಹೇಳಿದ್ನಲ್ಲ, ತಿಳಿ ನೀಲಿ ಬಾವುಟದ ಅಡಿಯಲ್ಲಿ ಜಗವು ಒಂದಾಗಲಿ, ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತ ಹೇಳಿದ್ವಲ್ಲ. ಅಂದ್ರೆ ದ್ವೇಷ ಅಸೂಯೆಗಳು ದೂರ ದೂರ ಸರಿಯಲಿ, ಶಾಂತಿ ಮತ್ತು ಸಹಕಾರ ನಾಳೆಯ ಬದುಕಿನ ದಾರಿದೀಪವಾಗಲಿ ಅನ್ನುವಂತೆ ಈ ಶಾಂತಿ ಮತ್ತು ಭದ್ರತೆ ಇದರ ಒಂದು ಮೂಲ ಮಂತ್ರ. ಅಷ್ಟೇ ಅಲ್ಲ, ಇದಿಷ್ಟೇ ಕೆಲಸ ಮಾಡೋದಿಲ್ಲ. ತದನಂತರವಾಗಿ ಏನ್ ಮಾಡುತ್ತೆ, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡುತ್ತೆ. ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ಸಂರಕ್ಷಣೆ ಆಗಿರ್ಬೋದು. ಅಷ್ಟೇ ಅಲ್ಲ, ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ನಾವು ಹೇಳ್ತೇವಲ್ಲ, UNDP ನೇತೃತ್ವದಲ್ಲಿ ಬರ್ತದೆ ಇದು ಸುಸ್ಥಿರ ಅಭಿವೃದ್ಧಿ. ಇನ್ನೂ ಕೂಡ ಕ್ವಶನ್ ಕೇಳ್ತಾರೆ. ಅಂದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ ಅಡಿಯಲ್ಲಿ ಏನು 17 ಸುಸ್ಥಿರ ಗುರಿಗಳು ಅದಾವಲ್ಲ, ಬಡತನ ನಿರ್ಮೂಲನೆ ಅಂತ ಹೇಳ್ಕೊಂಡು ಆ ಗುರಿಗಳ ಸಾಧನೆಗಾಗಿ ಸಹಭಾಗಿತ್ವ ಅಂತ ಏನಿದೆಯಲ್ಲ, ಅಲ್ಲಿ ಮಟ್ಟನು ಈ 17 ಗುರಿಗಳನ್ನ 2030 ವೇಳೆಗೆ ನಾವು ಸಾಧಿಸಬೇಕಂತ ಏನು ಗುರಿ ಇಟ್ಕೊಂಡಿವಲ್ಲ, ಅದು UNDP ಯ ಅಡಿಯಲ್ಲಿ ಈ ಒಂದು SDG ಅನ್ನೋದು ಕಂಡು ಬರ್ತದೆ. ಅಂದ್ರೆ ಸುಸ್ಥಿರ ಅಭಿವೃದ್ಧಿ. ಇವುಗಳ ಸಾಧನೆಗೂ ಕೂಡ ಇದರ ಒಂದು ಮೂಲ ಉದ್ದೇಶ ಆಗಿದೆ. ಏನು, ಶಾಂತಿ ಮತ್ತು ಭದ್ರತೆಯನ್ನು ಒದಗಿಸುವುದು, ಮಾನವ ಹಕ್ಕುಗಳ ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿ. ಇದಿಷ್ಟು ವಿಶ್ವಸಂಸ್ಥೆ ಆ ಒಂದು ಮೂಲ ಮಂತ್ರ ಅಂತಾನೆ ಹೇಳ್ಬೋದು. ಅಂದ್ರೆ ಆ ಉದ್ದೇಶವನ್ನ ಒಳಗೊಂಡಿದೆ ಅಂತ ಅರ್ಥ ಆಯ್ತು. ಇನ್ನೂ ಒಂದೇನು ಹೇಳ್ಬೇಕಂದ್ರೆ, ಈ ಇದರ ಒಂದು ಧ್ವಜದ ಬಗ್ಗೆ ಮಾತಾಡ್ಬೇಕು ನಾವು. ವಿಶ್ವಸಂಸ್ಥೆ ಒಂದು ಧ್ವಜ ಅಂತ ಇದೆ. ಆ ಧ್ವಜದ ಬಗ್ಗೆ ನೋಡ್ತಾ ಹೋದ್ರೆ, ಇದು ಬ್ಯಾಕ್ ಗ್ರೌಂಡ್, ಅದರೊಂದು ಇಮೇಜ್ ಅನ್ನು ಹಾಕಿರ್ತೇನೆ, ಸ್ವಲ್ಪ ನೋಡ್ಕೊಡ್ರಿ. ಇದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ, ತಿಳಿ ನೀಲಿ ಬಣ್ಣವನ್ನ ಹೊಂದಿದೆ. ತಿಳಿ ನೀಲಿ ಬಣ್ಣದ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿದೆ. ಅಷ್ಟೇ ಅಲ್ಲದೆ ಏನಾಗಿದೆ, ಸುತ್ತಲೂ ಏನಿದೆ ಆ ಕಡೆ ಈ ಕಡೆ ಆಲಿವ ಮರಗಳ ಒಂದು ರೆಂಬೆಗಳನ್ನ ಹೊಳೆದಿದೆ. ಆಲಿವ ಮರಗಳು ಅಂತ ಹೇಳ್ತೀವಿ ನಾವು. ಅದನ್ನ ಹಾಲಿವ ಅಂತ ಕೂಡ ಕರೀತಾರ. ಆಲಿವ ಅಥವಾ ಹಾಲಿವ. ಆಲಿವ್ ಅಥವಾ ಹಾಲಿವ್ ಅಂತ. ಒಂದು ಬುಕ್ ಅಲ್ಲಿ ಆಲಿವ್ ಅಂತ ಇದೆ, ಇನ್ನೊಂದು ಬುಕ್ ಅಲ್ಲಿ ಹಾಲಿವ್ ಅಂತ ಇದೆ. ಯಾವ್ದಾದ್ರು ಎರಡನ್ನು ಕೂಡ ನೆನ್ಪಿಟ್ಕೊಳ್ರಿ. ಆಲಿವ ಮತ್ತು ಹಾಲಿವ ಮರಗಳ ರಂಬೆಗಳನ್ನ ಏನಾಗಿದೆ, ಬಳಸಲಾಗಿದೆ. ಇಲ್ಲಿ ಯಾಕೆ ಬಳಸಿದ್ದಾರೆ ಅದನ್ನ ಅಂದ್ರೆ, ಹಿಂದೆ ಗ್ರೀಕರ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಯುದ್ಧದ ವಿರಾಮವನ್ನು ಹೇಳ್ಬೇಕಾದ್ರೆ ಮತ್ತ ಶಾಂತಿಯ ಒಂದು ಒಪ್ಪಂದವನ್ನ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತಿದ್ರು ಅಂದ್ರೆ, ಈ ಆಲಿವ ಮರಗಳ ಕೊಂಬೆಯನ್ನ ಬಳಸ್ತಾ ಇದ್ರು. ಆ ಉದ್ದೇಶಕ್ಕಾಗಿ ಇದನ್ನ ಈ ಒಂದು ಧ್ವಜದ ಆ ಕಡೆ ಈ ಕಡೆ ಮಾಡಿದ್ದಾರೆ. ಆಲಿವ ಮರಗಳ ರಂಬೆ ಅಥವಾ ಕೊಂಬೆಗಳನ್ನ ಬಳಸಿದ್ದಾರೆ. ಮತ್ತ ನಡುಗೆ ಏನಿದೆ ಅಂದ್ರೆ, ಉತ್ತರ ಭಾಗದಿಂದ ನಾವು ಪ್ರಪಂಚವನ್ನ ನೋಡುತ್ತಿರುವಂತೆ ಒಂದು ಪ್ರಪಂಚದ ಚಿತ್ರಣವಿದೆ. ಅಂದ್ರೆ ಭೂಪಟ ಇದೆ, ಚಿತ್ರಣ ಅನ್ನೋದು ಈ ಒಂದು ಇದೆ. ಅದು ಬಿಳಿ ಬಣ್ಣದಲ್ಲಿದೆ. ಅಂದ್ರೆ ಬಿಳಿ ಬಣ್ಣ ನಮ್ಗೆ ಏನ್ ತೋಚುತ್ತೆ, ಶಾಂತಿಯ ಸಂಕೇತವನ್ನ ತೋಚುತ್ತೆ.
ಈ ರೀತಿಯಾಗಿ ತಿಳಿ ನೀಲಿ ಬಣ್ಣ ಬ್ಯಾಕ್ಗ್ರೌಂಡ್ ಅನ್ನ ಹೊಂದಿದ್ದು, ಸ್ಕೈ ಬ್ಲೂ ಒಂದು ಬ್ಯಾಕ್ಗ್ರೌಂಡು. ತದನಂತರವಾಗಿ ಸುತ್ತಲೂ ಆ ಕಡೆ ಮತ್ತು ಈ ಕಡೆ ಏನಾಗಿದೆ, ಸುತ್ತಲೂ ಅಲ್ಲ, ಆ ಕಡೆ ಮತ್ತು ಈ ಕಡೆ ಆಲಿವ್ ಮರಗಳ ರೆಂಬೆಗಳನ್ನ ಹೊಂದಿದೆ. ಮತ್ತ ನಡುಗೆ ಏನಾಗಿದೆ, ಬಿಳಿ ಬಣ್ಣದಲ್ಲಿ ಉತ್ತರ ಮುಖವಾಗಿ ನಾವು ಪ್ರಪಂಚವನ್ನ ನೋಡುತ್ತಿರುವಂತಹ ಒಂದು ದೃಶ್ಯ ಅನ್ನೋದು ಈ ಒಂದು ಧ್ವಜದಲ್ಲಿ ಕಂಡು ಬರುತ್ತೆ. ಇದಿಷ್ಟು ವಿಶ್ವಸಂಸ್ಥೆಯ ಧ್ವಜ ಮತ್ತು ಅದರ ಮೂಲ ಉದ್ದೇಶ. ಅರ್ಥಾಯ್ತು? ಈಗ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳನ್ನ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರುವಂತದ್ದು ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆಯನ್ನು ನಾವು ಜನರಲ್ ಅಸೆಂಬ್ಲಿ ಅಂತಾನು ಕೂಡ ಕರಿತೇವೆ. ಸಾಮಾನ್ಯ ಸಭೆಯನ್ನ ಜನರಲ್ ಅಸೆಂಬ್ಲಿ ಅಂತ ಕೂಡ ಕರಿತೇವೆ. ಇಲ್ಲಿ ಒಟ್ಟಾರೆಯಾಗಿ 193 ಸದಸ್ಯರನ್ನು ಕೂಡ ಒಳಗೊಂಡಿರುತ್ತೆ. ವಿಶ್ವಸಂಸ್ಥೆ ಎಷ್ಟು ಸದಸ್ಯತ್ವವನ್ನು ಹೊಂದಿದೆ ಅಷ್ಟು ಸದಸ್ಯರು ಕೂಡ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಕಂಡು ಬರ್ತಾರೆ. ತದನಂತರವಾಗಿ ಏನಾಗುತ್ತೆ ಅಂದ್ರೆ ಈ ಸಾಮಾನ್ಯ ಸಭೆಯ ಕೆಲಸ ಏನು ಅಂತ ಅಂದ್ರೆ ಇದೇನು ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರ ನೇಮಕಾತಿ ಮಾಡೋದಾಗಿರ್ಬೋದು, ಮತ್ತು ಆರ್ಥಿಕ ಸಾಮಾಜಿಕ ಮಂಡಳಿಯ ಒಂದು ಸದಸ್ಯರ ನೇಮಕಾತಿ ಆಗಿರ್ಬೋದು, ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಆಗಿರಬಹುದು. ಹೀಗೆ ಚುನಾವಣೆಗಳಿಗೆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನಾಗುತ್ತೆ, ಚರ್ಚೆಯನ್ನು ನಡೆಯುತ್ತೆ. ಏನೇ ಒಂದು ಕಾಯ್ದೆ ಮತ್ತು ಏನಾದ್ರೂ ಕಾನೂನು ಆಗ್ಬೇಕಂದ್ರೂ ಕೂಡ ಈ ಸಾಮಾನ್ಯ ಸಭೆಯಲ್ಲಿ ಆಗುತ್ತೆ. ಆದ್ರೆ ಯಾವುದೇ ಒಂದು ಕಾಯ್ದೆ ಅಥವಾ ಕಾನೂನು ಆಗ್ಬೇಕಾದ್ರೆ 2/3 ಅಂದ್ರೆ 3 ಜನ ಇದ್ದಾರೆ ಅಂದ್ರೆ ಅದ್ರಾಗ 2 ಮಂದಿ ಆದ್ರೂ ಕನಿಷ್ಠ ಮಾಡಿರ್ಬೇಕು, ಓಟನ್ನ ಹಾಕಬೇಕು ಇಲ್ಲಿ ಸಾಮಾನ್ಯ ಸಭೆಯಲ್ಲಿ. ಅರ್ಥ ಆಯ್ತು? 193 ಸದಸ್ಯರನ್ನ ಒಳಗೊಂಡಿರ್ತೈತೆ. ಅಂದ್ರೆ ವಿಶ್ವಸಂಸ್ಥೆ ಎಷ್ಟು ಸದಸ್ಯರನ್ನ ಒಳಗೊಂಡಿರುತ್ತೆ ಅಷ್ಟು ಸದಸ್ಯತ್ವವನ್ನು ಸಾಮಾನ್ಯ ಸಭೆಯಲ್ಲಿ ಹೊಂದಿರುತ್ತೆ. ತದನಂತರವಾಗಿ ಇಲ್ಲಿ ಏನಾದ್ರೂ ಕಾಯ್ದೆ ಅಥವಾ ಏನೋ ಪಾಸ್ ಆಗ್ಬೇಕಾದ್ರೆ ಏನಾಗಬೇಕು ಅಂದ್ರೆ 2/3 ಏನಾಗಿತ್ತು, ಬಹುಮತ ಅನ್ನೋದು ಇರಬೇಕು. ಇದು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಸಭೆ ಅನ್ನೋದು ನಡೆಯುತ್ತೆ. ಪ್ರತಿ ತಿಂಗಳ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಸಾಮಾನ್ಯ ಸಭೆ ಅನ್ನೋದು ನಡೆಯುತ್ತೆ. ಇದಿಷ್ಟು ಸಾಮಾನ್ಯ ಸಭೆಗೆ ಸಂಬಂಧಪಟ್ಟಿದ್ದು. ಅರ್ಥ ಆಯ್ತು? ಇನ್ನು ತದನಂತರವಾಗಿ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ಭದ್ರತಾ ಮಂಡಳಿಯನ್ನ ನೋಡ್ತಾ ಹೋಗೋಣ. ಭದ್ರತಾ ಮಂಡಳಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಭದ್ರತಾ ಮಂಡಳಿಯ ಒಂದು ಸದಸ್ಯತ್ವ ಎಷ್ಟು ಅಂದ್ರೆ 15. ಅದರಲ್ಲಿ 10 ಜನ ಏನಿದಾರಲ್ಲ ಇವರು ತಾತ್ಕಾಲಿಕ ಸದಸ್ಯತ್ವವನ್ನು ಒಳಗೊಂಡಿರ್ತಾರೆ. ಮತ್ತೆ ಇನ್ನು 5 ಜನ ಏನಿದಾರಲ್ಲ ಇವರು ಕಾಯಂ ಸದಸ್ಯತ್ವವನ್ನು ಒಳಗೊಂಡಿರ್ತಾರೆ. ಇವ್ರು ಏನ್ ಮಾಡ್ತಾರೋ ಕಾಯಂ ಸದಸ್ಯತ್ವವನ್ನು ಹೊಂದಿರ್ತಾರೆ. ಒಟ್ಟಾರೆ 15 ಸದಸ್ಯತ್ವವನ್ನು ಹೊಂದಿದ್ದರೆ ಅದರಲ್ಲಿ 10 ತಾತ್ಕಾಲಿಕ ಮತ್ತೆ 5 ಏನು ಕಾಯಂ. ಅರ್ಥಾಯ್ತು? ಅಂದ್ರೆ ಈ 10 ತಾತ್ಕಾಲಿಕ ಸದಸ್ಯರನ್ನ ಪ್ರತಿ 2 ವರ್ಷಕ್ಕೊಂದ್ಸಾರಿ, ಅಂದ್ರೆ ಈ 10 ತಾತ್ಕಾಲಿಕ ಸದಸ್ಯರನ್ನ ಪ್ರತಿ 2 ವರ್ಷಕ್ಕೊಂದ್ಸಾರಿ ಏನಾಗುತ್ತೆ, ಚುನಾವಣೆ ಮಾಡಲಾಗುತ್ತೆ. ಈ 5 ಕಾಯಂ ಸದಸ್ಯತ್ವದಲ್ಲ ಇವರು ಯಾವಾಗಲೂ ಇದ್ದೇ ಇರ್ತಾರೆ. ಇವರಿಗೆ ಯಾವುದೇ ರೀತಿಯಾಗಿ ಚುನಾವಣೆ ಅನ್ನೋದು ಇರೋದಿಲ್ಲ. ಇವರು ಯಾವುದೇ ಇವರು 10 ಜನ ಬದಲಾವಣೆ ಆದ್ರೂ ಇವರು ಕೂಡ ಬದಲಾವಣೆ ಆಗೋದಿಲ್ಲ. ಇವರು ಒಟ್ಟೆ ಬದಲಾವಣೆ ಆಗೋದಿಲ್ಲ. ಇವರು ಕಾಯಂ ಅಂತ. ತದನಂತರವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾದ್ರೂ ಈ ಭದ್ರತಾ ಮಂಡಳಿಯಲ್ಲಿ ಏನಾದ್ರೂ ಕಾಯ್ದೆ ಪಾಸ್ ಆಗ್ಬೇಕಂದ್ರೆ 9 ಏನಾಗಿರ್ಬೇಕು ಇಲ್ಲಿ ಅಂದ್ರೆ ಕಡಿಮೆ ಅಂದ್ರೂ 9ರಷ್ಟು ಬಹುಮತ ಅನ್ನೋದು ಇರಬೇಕು. ಅವು 9ರಲ್ಲಿ ಈ 5 ಜನ ಸದಸ್ಯರದ್ದು ಏನಿದೆಯಲ್ಲ ಈ 5 ಜನ ಸದಸ್ಯರದ್ದು ಏನಾಗಿರ್ಬೇಕು ಅಂದ್ರೆ ಕಂಪಲ್ಸರಿಯಾಗಿ ಒಪ್ಪಿಗೆ ಅನ್ನೋದು ಇರಬೇಕು. ಇದ್ರಾಗ ಒಬ್ರು ಬಿಟ್ರು ಅಂದ್ರೆ ಏನಾಗೋದಿಲ್ಲ, ಅದು ಕಾಯ್ದೆ ಅನ್ನೋದು ಜಾರಿಗೆ ಬರುವುದಿಲ್ಲ. ಇದನ್ನೇ ನಾವೇನಂತ ಕರಿತೇವೆ ಅಂದ್ರೆ ವಿಟೋ ಪವರ್ ಅಂತ ಕೂಡ ಕರಿತೇವೆ. ವಿಟೋ ಪವರ್ ಅಂತ. ಅವು ಈ 5 ಕಾಯಂ ಸದಸ್ಯತ್ವ ರಾಷ್ಟ್ರಗಳನ್ನ ಕೇಳ್ತಾರ. ಯಾವ್ಯಾವ ಅಂದ್ರೆ ನಾವು ಶಾರ್ಟ್ಕಟ್ ಮಾಡಿಟ್ಕೊಂಡೇನೆ, ಇಲ್ಲಿ ಬರೀತೇನೆ ನೋಡ್ರಿ. ಅರಚಿ, ಪ್ರಾಬ್ರಿ ಅಂತ. ಅರಚಿ, ಪ್ರಾಬ್ರಿ ಅಂತ ಅಂದ್ರೆ ಅಂದ್ರೆ ಅಮೇರಿಕ, ರ ಅಂದ್ರೆ ರಷ್ಯಾ, ಚಿ ಅಂದ್ರೆ ಚೀನಾ, ಅಂದ್ರೆ ಫ್ರಾನ್ಸ್, ಬ್ರಿ ಅಂದ್ರೆ ಬ್ರಿಟನ್. ಅರ್ಥಾತ್ ಅಮೇರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್ ಇವು ವಿಟೋ ಪವರ್ ಅನ್ನ ಹೊಂದಿರುವ 5 ರಾಷ್ಟ್ರಗಳು. ಎಲ್ಲಿ? ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ಸದಸ್ಯತ್ವ ಹೊಂದಿರುವಂತಹ ರಾಷ್ಟ್ರಗಳು ಅಂದ್ರೆ ಅದು ಅಮೇರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಬ್ರಿಟನ್. ಅರ್ಥಾತ್ ಇದನ್ನೇ ವಿಟೋ ಪವರ್ ಅಂತ ಕರಿತೀವಿ. ಅರ್ಥಾತ್ ಏನೇ ಕಾಯ್ದೆ ಈ ಒಂದು ಭದ್ರತಾ ಮಂಡಳಿಯಲ್ಲಿ ಜಾರಿಗೆ ಬರ್ಬೇಕಂದ್ರೆ ಅದೇನಾಗಿರ್ಬೇಕು, ಈ ವಿಟೋ ಪವರ್ನ 5
5 ಸದಸ್ಯರು ಏನ್ ಮಾಡಿರ್ಬೇಕು ಅಂದ್ರೆ ಸಂಪೂರ್ಣ ಒಪ್ಪಿಗೆ ಅನ್ನೋದು ಇರಬೇಕು. ಸಂಪೂರ್ಣ ಒಪ್ಪಿಗೆ ಅನ್ನೋದು ಇರಬೇಕು. ಇದಿಷ್ಟು ಏನಾಯ್ತು, ಭದ್ರತಾ ಮಂಡಳಿಗೆ ಸಂಬಂಧಪಟ್ಟಂಗಾಯ್ತು. ಈಗ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಬಗ್ಗೆ ನೋಡ್ತಾ ಹೋಗೋಣ. ಇನ್ನೊಂದೇನಂದ್ರೆ ಈ ಸಾಮಾನ್ಯ ಸಭೆಯಲ್ಲಿ ಕೇವಲ ಒಂದು ಮತಕ್ಕೆ ಅವಕಾಶ ಮಾತ್ರ ಇರುತ್ತೆ. ಒಂದು ರಾಷ್ಟ್ರದಿಂದ ಒಂದು ಮತ ಮಾತ್ರ ಅವಕಾಶ ಇರುತ್ತೆ. ನಾವು 4 ಜನ ಒಂದು ರಾಷ್ಟ್ರದಿಂದ ಹೋಗಿದ್ದಾರೆ ಅಂತ ಆದ್ರೆ ಇಲ್ಲಿ ವಿಶ್ವಸಂಸ್ಥೆಗೆ, ಅಲ್ಲಿ ಆ 4 ಜನ ಸೇರ್ಕೊಂಡು ಒಂದು ಮತವನ್ನ ಚಲಾಯಿಸಲಿಕ್ಕೆ ಅವಕಾಶ ಈ ಸಾಮಾನ್ಯ ಸಭೆಯಲ್ಲಿ ಇರುತ್ತೆ. ಇದನ್ನು ಕೂಡ ನೋಟ್ ಮಾಡ್ಕೊಳ್ರಿ. ಇನ್ನ ಏನ್ ಮಾಡೋಣ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯನ್ನ ನೋಡ್ತಾ ಹೋಗೋಣ. ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಲ್ಲಿ ಎಷ್ಟು 54 ಸದಸ್ಯರನ್ನ ಒಳಗೊಂಡಿರುತ್ತೆ. 54 ಸದಸ್ಯರನ್ನ ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅನ್ನೋದು ಏನಾಗಿರುತ್ತೆ, ಒಳಗೊಂಡಿರುತ್ತೆ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದೇನದಲ್ಲ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸದಸ್ಯರನ್ನ ಸಾಮಾನ್ಯ ಸಭೆಯಲ್ಲಿ ನೇಮಕ ಮಾಡಲಾಗಿರುತ್ತೆ. ಅರ್ಥ ಆಯ್ತು? ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಏನ್ ಮಾಡಲಾಗುತ್ತೆ ಅಂದ್ರೆ ನೇಮಕ ಮಾಡಲಾಗುತ್ತೆ ಈ 54 ಜನರನ್ನ. ಇದು ಪ್ರತಿ 3 ವರ್ಷಕ್ಕೆ ಒಂದ್ಸಾರಿ, 3 ವರ್ಷಕ್ಕೆ ಒಂದ್ಸಾರಿ ಏನಾಗುತ್ತೆ, ಚುನಾವಣೆ ಅನ್ನೋದು ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಲ್ಲಿ ಏನು ಸದಸ್ಯರು ಅನ್ನೋದು ಬದಲಾವಣೆ ಆಗ್ತಾ ಇರ್ತಾರೆ. ಇದು ಏನ್ ಮಾಡುತ್ತೆ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಂಬಂಧಪಟ್ಟಂಗೆ ಆರ್ಥಿಕ ಸಲಹೆಗಳನ್ನ ನೀಡೋದಾಗಿರ್ಬೋದು, ಈ ಒಂದು ಸದಸ್ಯ ರಾಷ್ಟ್ರಗಳ ಸಂಬಂಧಪಟ್ಟಂಗೆ ಆರ್ಥಿಕ ಸಲಹೆಗಳನ್ನ ನೀಡಬಹುದು, ಸಾಮಾಜಿಕ ಜವಾಬ್ದಾರಿಯನ್ನು ಕಾಪಾಡುವುದು, ಇದೆಲ್ಲ ಕೆಲಸವನ್ನ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅನ್ನೋದು ಕಾರ್ಯವನ್ನ ನಿರ್ವಹಿಸುತ್ತೆ. ಈ ಭದ್ರತಾ ಮಂಡಳಿ ಏನ್ ಮಾಡುತ್ತೆ ಅಂದ್ರೆ, ಈ ಭದ್ರತಾ ಮಂಡಳಿ ದೇಶಗಳ ನಡುವೆ ಏನಾದ್ರೂ ವ್ಯಾಜ್ಯಗಳಿದ್ದಾಗ ಅದನ್ನ ಶಾಂತಿ ರೀತಿಯಲ್ಲಿ ಬಗೆಹರಿಸುವ ಕೆಲಸವನ್ನ ಈ ಭದ್ರತಾ ಮಂಡಳಿ ಅನ್ನೋದು ಮಾಡುತ್ತೆ. ಅರ್ಥಾತ್ ಸಾಮಾನ್ಯ ಸಭೆ ಏನ್ ಮಾಡುತ್ತೆ, ಸಾಮಾನ್ಯ ಸಭೆ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ಕಾಯ್ದೆ ಮತ್ತು ಏನಾದ್ರೂ ಆಗ್ಬೇಕಾದ್ರೆ ಇಲ್ಲಿ ಮೊದಲು ಚರ್ಚೆ ಆಗುತ್ತೆ. ತದನಂತರವಾಗಿ ಭದ್ರತಾ ಮಂಡಳಿಯೂ ಕೂಡ ಚರ್ಚೆ ಆಗುತ್ತೆ. ಆದ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ವಿಟೋ ಪವರ್ ಅನ್ನ ಕೂಡ ಬಳಸಲಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ರಾಷ್ಟ್ರದ ಗಡಿ ವಿವಾದಗಳಿದ್ರು ಇದನ್ನ ಯುದ್ಧದ ಮೂಲಕವಲ್ಲದೆ ಶಾಂತಿಯ ಮೂಲಕ ಬಗೆಹರಿಸುವಂತ ಕೆಲಸವನ್ನ ಈ ಭದ್ರತಾ ಮಂಡಳಿ ಮಾಡುತ್ತೆ. ಈ ಆರ್ಥಿಕ ಮತ್ತು ಸಾಮಾಜಿಕ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ಮತ್ತು ತಾಪತ್ರಯಗಳಿದ್ರೆ ಅದನ್ನ ಬಗೆಹರಿಸುವ ಕೆಲಸ ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಮಾಡ್ತಾ. ಇನ್ನ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಬರುತ್ತೆ. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ 3 ಏನಿದಾವಲ್ಲ, ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಷ್ಟೇ ಅಲ್ಲದೆ ಸಚಿವಾಲಯ ಮತ್ತು ವಿಶ್ವಾಸ ಮಂಡಳಿ, ಈ 3 ಇವು 4 ಒಟ್ಟು 4 ಅಲ್ಲ, 1 2 3 4 5 ಇವು 5 ಏನು ಇದಾವಲ್ಲ, ಈ 5ರ ಒಂದು ಕಚೇರಿ ಅಂದ್ರೆ ಕೇಂದ್ರ ಕಚೇರಿಯಲ್ಲಿ ಇತ್ತು ನ್ಯೂಯಾರ್ಕ್ ನಲ್ಲಿಯೇ ಇದೆ. ಅರ್ಥಾತ್ ನ್ಯೂಯಾರ್ಕ್ ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದಾವೆ. ಯಾವುದ್ರದ್ದು, ಸಾಮಾನ್ಯ ಸಭೆ ಆಗಿರ್ಬೋದು, ಭದ್ರತಾ ಮಂಡಳಿ ಆಗಿರ್ಬೋದು, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಆಗಿರ್ಬೋದು, ಸಚಿವಾಲಯ ಆಗಿರ್ಬೋದು, ವಿಶ್ವಾಸ ಮಂಡಳಿ ಇದಾಗಿರ್ಬೋದು. ಆದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಬೇರೆ ಕಡೆ ಇದೆ. ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಂದು ಕೇಂದ್ರ ಕಚೇರಿ ಬೇರೆ ಕಡೆ ಇದೆ. ಅದು ಎಲ್ಲಿದೆ ಅಂತ ಹೇಳ್ತೇನೆ. ಇವೆಲ್ಲ ಏನದಾವಲ್ಲ, ಇವು 5 ಇದೊಂದು ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನ ಬಿಟ್ಟು ಉಳಿದ ಹೊಸ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಲ್ಲಿ ಇದೆ. ಎಲ್ಲಿದೆ? ನ್ಯೂಯಾರ್ಕ್ ನಲ್ಲಿ ಇದಾವೆ. ಎಲ್ಲಿದಾವು? ನ್ಯೂಯಾರ್ಕ್ ನಲ್ಲಿ ಇದಾವೆ. ಇನ್ನ ನಾವೇನ್ ನೋಡ್ಬೇಕಂತ ಹೇಳಿದ್ವಿ, ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನ ನೋಡ್ಬೇಕು. ಈಗ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ನೋಡ್ತಾ ಹೋಗೋಣ. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಒಟ್ಟು 15 ನ್ಯಾಯಾಧೀಶರನ್ನ ಒಳಗೊಂಡಿರುತ್ತೆ. ಎಷ್ಟು? 15 ಜನ ನ್ಯಾಯಾಧೀಶರನ್ನ ಒಳಗೊಂಡಿರುತ್ತೆ. ಎಷ್ಟು? 9 ವರ್ಷಕ್ಕೆ, 9 ವರ್ಷದ ಅವಧಿಯವರೆಗೆ, 9 ವರ್ಷ, 9 ವರ್ಷಕ್ಕೆ ಸಂಬಂಧಪಟ್ಟಂಗೆ 15 ಜನ ನ್ಯಾಯಾಧೀಶರನ್ನ ಒಳಗೊಂಡಿರುತ್ತೆ. ತದನಂತರವಾಗಿ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನೈತಲ್ಲ, ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಂದು ಈ ನ್ಯಾಯಾಧೀಶರನ್ನ ಈ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ ಇವೆರಡೂ ಸೇರ್ಕೊಂಡು ಏನು ಮಾಡ್ತಾವ ಅಂದ್ರೆ ಈ 15 ಜನ ನ್ಯಾಯಾಧೀಶರನ್ನ 9 ವರ್ಷದ ಅವಧಿವರೆಗೆ ನೇಮಕ ಮಾಡ್ತಾ. ಇದ್ರ ಕೆಲಸ ಏನು ಅಂದ್ರೆ ಅಂತಾರಾಷ್ಟ್ರೀಯ ಯಾವುದಾದ್ರೂ ಗಡಿಗೆ ಸಂಬಂಧಪಟ್ಟಂಗೆ ಯಾವುದೇ ಸಮಸ್ಯೆಗಳಿದ್ದರೆ ಅದನ್ನೇ ಏನಾಗುತ್ತೆ ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಬಗೆಹರಿಸಲಾಗುತ್ತೆ. ಇಲ್ಲಿ ಪ್ರಥಮವಾಗಿ ಇನ್ನೊಂದೇನು ನೋಡ್ಬೇಕಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಭಾರತದ ನ್ಯಾಯಾಧೀಶರಾಗಿ ಹೋದಂಥ ಒಬ್ಬ ವ್ಯಕ್ತಿ ಅದಾರ. ಅವ್ರು ಯಾರು ಅನ್ನೋದು ಹೇಳ್ತಾ ನೋಡಿ. ಬೆನಗಲ್ ನರಸಿಂಗ್ ರಾವ್ ಅನ್ನೋರು
ಮೊಟ್ಟ ಮೊದಲ ಬಾರಿಗೆ ಭಾರತದಿಂದ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಹೋಗಿದ್ದಾರೆ. ಇವಾಗ 1952ರಲ್ಲಿ. ಇದನ್ನು ಕೂಡ ಕೇಳಿದಾರೆ ಕ್ವಶನ್, ಇದನ್ನು ಕೂಡ ನೆನ್ಪಿಟ್ಕೊಳ್ರಿ. ಇನ್ನು ತದನಂತರವಾಗಿ ನಾವು ಏನು ನೋಡ್ಬೇಕಂದ್ರೆ ಸಚಿವಾಲಯದ ಬಗ್ಗೆ ನೋಡ್ತಾ ಹೋಗ್ಬೇಕು. ಯಾವುದರ ಬಗ್ಗೆ? ಸಚಿವಾಲಯದ ಬಗ್ಗೆ. ಏನು ಸಚಿವಾಲಯ ಅಂದ್ರೆ, ಈ ಸಚಿವಾಲಯ ದಿನನಿತ್ಯದ ಈ ಒಂದು ವಿಶ್ವಸಂಸ್ಥೆ ಕಾರ್ಯಕಲಾಪಗಳನ್ನು ನಡೆಸಿಕೊಡುವಂತಹ ಏನಾಗಿದೆ ಅಂದ್ರೆ ಒಂದು ಸಂಸ್ಥೆ ಆಗಿದೆ. ಅಂದ್ರೆ ಈ ವಿಶ್ವಸಂಸ್ಥೆ ಏನು ದಿನನಿತ್ಯದ ಕಾರ್ಯಕಲಾಪಗಳು ಇರ್ತಾವ, ಅಂದ್ರೆ ಸಭೆಯನ್ನ ಆಯೋಜಿಸೋದಾಗಿರ್ಬೋದು, ಅಷ್ಟೇ ಅಲ್ಲದೆ ಇದಕ್ಕೆ ಬೇಕಾದಂತಹ ಮಾಹಿತಿಗಳ ಸಂಗ್ರಹಣೆ ಆಗಿರ್ಬೋದು, ಅದನ್ನ ನೋಟು ಏನ್ ಮಾಡ್ತಂದ್ರೆ ಈ ಸಚಿವಾಲಯ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ನೆರವೇರಿಸಿ ಕೊಡುತ್ತೆ. ಇನ್ನು ತದನಂತರವಾಗಿ ವಿಶ್ವಾಸ ಮಂಡಳಿ ಅನ್ನೋದು ಬರುತ್ತೆ. ಈ ವಿಶ್ವಾಸ ಮಂಡಳಿ ಏನಿದೆ ಅಲ್ಲ, ಈ ವಿಶ್ವಾಸ ಮಂಡಳಿಗೆ ಇನ್ನೊಂದು ಹೆಸರಿಂದನೂ ಕೂಡ ಕರೀತಾರೆ. ಏನಂದ್ರೆ ಧರ್ಮದರ್ಶಿಕ ಮಂಡಳಿ ಅಂತ ಕೂಡ ಇದನ್ನ ಕರೀತಾರೆ. ವಿಶ್ವಾಸ ಮಂಡಳಿ ಅಂತ ಕರೀತಾರೆ ಅಥವಾ ಧರ್ಮದರ್ಶಿಕ ಮಂಡಳಿ ಅಂತಾನು ಕೂಡ ಕರೀತಾರೆ. ಇದ್ರ ಕೆಲಸ ಏನಾಗಿತ್ತು ಅಂದ್ರ, ವಸಾಹತುಗಳ ಒಂದು ಸಂದರ್ಭದಲ್ಲಿ ಏನಾಗಿದ್ವು ಅಂದ್ರೆ ಅನೇಕ ರಾಷ್ಟ್ರಗಳು ಬೇರೆಯವರ ಅಧೀನದಲ್ಲಿದ್ವು. ಅಂತ ರಾಷ್ಟ್ರಗಳನ್ನ ಸ್ವತಂತ್ರ ಮಾಡುವುದು ಮತ್ತು ಅವುಗಳು ಸೂಕ್ತವಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು. ಆ ನಿಟ್ಟಿನಲ್ಲಿ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಸಲಹೆಗಳನ್ನ ಆಗಿರ್ಬೋದು, ಆರ್ಥಿಕವಾಗಿ ದಷ್ಟಪುಷ್ಟವಾಗಿ ಬೆಳೆಯಲು ಆ ರಾಷ್ಟ್ರಗಳಿಗೆ ಬೇಕಾದಂತಹ ಸಲಹೆಗಳಾಗಿರ್ಬೋದು, ಸಹಕಾರಗಳನ್ನ ಏನ್ ಮಾಡ್ತಾ ಇತ್ತು ಅಂದ್ರೆ ಈ ವಿಶ್ವಾಸ ಮಂಡಳಿ ಅನ್ನೋದು ಮಾಡ್ತಾ ಇತ್ತು. ಆದ್ರೆ ಇದರ ಕಾರ್ಯ ಈಗ ಸ್ಥಗಿತ ಆಗಿದೆ. ಇದರ ಕಾರ್ಯ ಅನ್ನೋದು ಸ್ಥಗಿತ ಆಗಿದೆ. ಯಾವ್ದ್ರದ್ದು? ವಿಶ್ವಾಸ ಮಂಡಳಿ ಅಥವಾ ಧರ್ಮದರ್ಶಿಕ ಮಂಡಳಿದು 1994ಕ್ಕಿಂತ ಪೂರ್ವದಲ್ಲಿ 1994ಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂದ್ರೆ ಪಲಾವ್ ದೇಶ ಅಂತ ಬರುತ್ತೆ. ಪಲಾವ್ ಅಂತ ಬರುತ್ತೆ. ಈ ಪಲಾವ್ ರಾಷ್ಟ್ರದೊಂದಿಗೆ ಇದರ ಕಾರ್ಯವನ್ನ ಸ್ಥಗಿತಗೊಳ್ತು. ಲಾಸ್ಟಿಗೆ 11 ರಾಷ್ಟ್ರಗಳಿದ್ವು. ಮೊದಲ 11 ರಾಷ್ಟ್ರಗಳ ಪೈಕಿ ಈ ವಿಶ್ವಾಸ ಮಂಡಳಿಯನ್ನು ಏನಾಗಿತ್ತು ಅಂದ್ರೆ ಇತ್ತು. ಅಂದ್ರೆ 11 ರಾಷ್ಟ್ರಗಳನ್ನ ಸ್ವತಂತ್ರ ಮಾಡಬೇಕು, ಅವಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನ ರೂಪಿಸಲು ಅವಕ್ಕೆ ಸಹಾಯಕಾರಿಯಾಗಿ ಈ 11 ರಾಷ್ಟ್ರಗಳ ಪೈಕಿ ಈ ವಿಶ್ವಾಸ ಮಂಡಳಿ ಅನ್ನೋದು ಆರಂಭ ಆಗಿತ್ತು. ಆದ್ರೆ 1994ರಲ್ಲಿ ಅಂತಿಮವಾಗಿ ಪಲಾವ್ ರಾಷ್ಟ್ರದೊಂದಿಗೆ ಇದರ ಒಂದು ಕಾರ್ಯ ಅನ್ನೋದು ಸ್ಥಗಿತವಾಗಿದೆ. ಇದಿಷ್ಟು ಏನ್ ನಾವು ನೋಡಿದ್ವಿ ಅಂದ್ರೆ ವಿಶ್ವಸಂಸ್ಥೆ ಪ್ರಮುಖ 6 ಅಂಗಸಂಸ್ಥೆಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಇನ್ನೊಂದೇನ್ ನೋಡೋಣ ಅಂದ್ರೆ ಇನ್ನೂ ಕೆಲವು ಸಂಸ್ಥೆಗಳು ಅಂದ್ರೆ ವಿಶ್ವಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಕೆಲವೊಂದು ಸಂಸ್ಥೆಗಳು ಬರ್ತಾವೆ. ಅಂದ್ರೆ ಇವೆಲ್ಲ ವಿಶ್ವಸಂಸ್ಥೆ 6 ಪ್ರಮುಖ ಅಂಗಸಂಸ್ಥೆಗಳಾದವು. ಈಗ ಈ ವಿಶ್ವಸಂಸ್ಥೆ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವಂತ ಕೆಲವೊಂದು ಸಂಸ್ಥೆಗಳು ಬರ್ತಾವು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತ ಕೆಲವು ಸಂಸ್ಥೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ.